ಅಪ್ಲಿಕೇಶನ್ ಆಫ್ ಡಿಫ್ರೆನ್ಷಿಯೇಷನ್ ಕ್ಲಾಸ್ 2. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ರೇಟ್ ಮೆಷರ್ ಪ್ರಾಬ್ಲಮ್ಸ್ ಮಾಡ್ತಾ ಇದ್ವಿ. ಅರೌಂಡ್ 9 ಪ್ರಾಬ್ಲಮ್ಸ್ ಮಾಡ್ಕೊಂಡಿದ್ವಿ, ಅಂದರೆ ಸರ್ಕಲ್ಸಿನ ಪ್ರಾಬ್ಲಮ್ಸ್ ಮಾಡಿದ್ವಿ ಅಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್ಸ್ ತೊಗೊಳ್ಳಿ. ಪ್ರಾಬ್ಲಮ್ ನಂಬರ್ 10. ಪ್ರಾಬ್ಲಮ್ ನಂಬರ್ 10. The length x of a rectangle is decreasing. The length x of a rectangle is decreasing at the rate of 3 centimeter per minute, at the rate of 3 centimeter per minute, and the width y is increasing at the rate of 2 centimeter per minute. 2 centimeter per minute. When x is equal to 10 centimeter and y equal to 6 centimeters, x is equal to 10 centimeters and y is equal to 6 centimeters, y is equal to 6 centimeters. Find the rates of change of A, the perimeter, and B, area of the rectangle, ಬಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಎಷ್ಟೊಂದು ಸಲ ಎಕ್ಸಾಮಿಗೆ 5 ಮಾರ್ಕಿಗೆ ಕೇಳಿದ್ದಾರೆ, ಐಡಿಯಾ ಗೊತ್ತಿರಬೇಕು. ನೋಡ್ಕೊಳ್ಳಿ. ಲೆಟ್ x be the length, y be the width, a be the area, and p be the perimeter of a rectangle. ನೆಕ್ಸ್ಟ್ ನೋಡಿ, ಇಲ್ಲಿ ಏನೇನು ಕೊಟ್ಟಿದ್ದಾರೆ ಬರ್ಕೊತೀನಿ. ಗಿವನ್ dx by dt is equal, ನೋಡಿ, ಲೆಂತ್ x is decreasing ಅಂತ ಹೇಳಿದ್ದಾರೆ. ಡಿಕ್ರೀಸಿಂಗ್ ಅಂತ ಹೇಳಿದಾರೆ ಅಂದರೆ ಇಲ್ಲಿ ಮೈನಸ್ ತೊಗೋಬೇಕು, ಇನ್ಕ್ರೀಸಿಂಗ್ ಅಂತ ಇತ್ತು ಅಂದರೆ ಪ್ಲಸ್ ತೊಗೋಬೇಕು. ಅದಕ್ಕೆ ಕೇರ್ಫುಲ್ ಆಗಿ ಬರೀಬೇಕು. -3 centimeter per minute, dy by dt is equal to, ಇನ್ಕ್ರೀಸಿಂಗ್ ಅಂತ ಹೇಳಿದಾರಲ್ಲ, 2 centimeter per minute. ಏನೇನು ಕ್ಯಾಲ್ಕುಲೇಟ್ ಮಾಡಬೇಕು? ರೇಟ್ ಆಫ್ ಚೇಂಜ್ ಆಫ್ ಪೆರಿಮೀಟರ್ ಮತ್ತು ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಎರಡು ಕ್ಯಾಲ್ಕುಲೇಟ್ ಮಾಡಬೇಕು. ವೆನ್ x is equal to 10 centimeters and y is equal to 6 centimeters. ನೋಡಿ, ಈಸಿಯಾಗಿ ಮಾಡ್ಕೋಬೋದು. ಈಗ ವಿ ನೋ ದಟ್ ಫಸ್ಟ್ ಒನ್ಗೆ ಎ ಪೆರಿಮೀಟರ್ ತಾನೆ. ವಿ ನೋ ದಟ್ ಪೆರಿಮೀಟರ್ ಪಿ ಇಸ್ ಈಕ್ವಲ್ ಟು ಸಮ್ ಆಫ್ ಆಲ್ ಸೈಡ್ಸ್, ಅಂದರೆ ಎಕ್ಸ್ ಪ್ಲಸ್ ಎಕ್ಸ್ 2x, ವೈ ಪ್ಲಸ್ ವೈ 2y ಬರುತ್ತಲ್ಲ. ಪೆರಿಮೀಟರ್ ಆಫ್ ಎ ರೆಕ್ಟಾಂಗಲ್ ಏನು ಬರೀತಿದ್ವಿ ನಾವು? 2x ಪ್ಲಸ್ 2y ಅಥವಾ 2 ಇಂಟು ಎಕ್ಸ್ ಪ್ಲಸ್ ವೈ ಬರಿಬೋದು. ಹೌದಾ? ಗೊತ್ತಿರಬೇಕು. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ಕೊಂಡ್ವಿ ಅಂದರೆ dp by dt is equal to 2 into dx by dt plus 2 into dy by dt. ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. 2 into dx by dt ಅಂದರೆ -3 ಇದೆ, ಪ್ಲಸ್ 2 into dy by dt ಅಂದರೆ 2. ದಟ್ ಇಂಪ್ಲೈಸ್ dp by dt is equal to -6 plus 4 ಅಂದರೆ -2 ಬರುತ್ತೆ. ಅಂದರೆ ಯೂನಿಟ್ ಪೆರಿಮೀಟರ್ ಎಂದು ಸೇಮ್ ಅಲ್ಲ, ಸೆಂಟಿಮೀಟರೇ ಬರ್ತದೆ ಅಥವಾ ಸೆಂಟಿಮೀಟರ್ ಪರ್ ಮಿನಿಟ್. ಅದು ನೋಡಿ, ಇದನ್ನು ನೆಗೆಟಿವ್ ಬರ್ತಿದಲ್ಲ. ನೆಗೆಟಿವ್ ಅಂದರೆ ಏನು ಇಂಡಿಕೇಟ್ ಮಾಡುತ್ತೆ ನಮಗೆ? ಡಿಕ್ರೀಸಿಂಗ್ ಅಂತೇಳಿ ಇಂಡಿಕೇಟ್ ಮಾಡುತ್ತೆ. ಅದಕ್ಕೆ ಇಲ್ಲಿ ಏನು ಬರೀಬೋದು? ದೇಫೋ ಪೆರಿಮೀಟರ್ ಈಸ್ ಡಿಕ್ರೀಸಿಂಗ್ at the rate of
2 ಸೆಂಟಿಮೀಟರ್ ಪರ್ ಮಿನಿಟ್. ಹೌದಾ? ನೆಕ್ಸ್ಟ್ ಬಿ, ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ ನಾವು. ವಿ ನೋ ದಟ್ ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ವಿಡ್ತ್ ಅಲ್ಲ, ಎಕ್ಸ್ ಇಂಟು ವೈ. ನೋಡಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಬೇಕಾದ್ರೆ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕಷ್ಟೇ. ಅಂದ್ರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ಕೊಂಡ್ವಿ ಅಂದ್ರೆ ದಟ್ ಇಂಪ್ಲೈಸ್ ಡಿ ಎ ಬೈ ಡಿ ಟಿ ಇಸ್ ಈಕ್ವಲ್ ಫಸ್ಟ್ ಇಂಟು ಡಿರೈವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡಿರೈವೇಟಿವ್ ಆಫ್ ಫಸ್ಟ್. ದಟ್ ಇಂಪ್ಲೈಸ್ ಡಿ ಎ ಬೈ ಡಿ ಟಿ ಇಸ್ ಈಕ್ವಲ್ ಟು ಎಕ್ಸ್ ವ್ಯಾಲ್ಯೂ, ಎಕ್ಸ್ ಇಸ್ ಈಕ್ವಲ್ ಟು 10 ಕೊಟ್ಟಿದ್ದಾರೆ, 10 ಇಂಟು dy by dt is 2 plus y is 6 and dx by dt is minus 3. 20 minus 18 ಬರುತ್ತೆ ಅಂದ್ರೆ 2 ಬರುತ್ತಲ್ಲ. dA by dt is equal to 2. ಏರಿಯಾ ಅಂತ ಹೇಳಿದ್ರೆ ಸ್ಕ್ವೇರ್ ಸೆಂಟಿಮೀಟರ್, ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮಿನಿಟ್. ಬೇಕಾದ್ರೆ ಇಲ್ಲಿ ಬರಿಬೋದು, therefore ಏರಿಯಾ ಇಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 2 ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮಿನಿಟ್ ಅಂತ ಬರಿಬೋದು. ಆದರೆ ಮತ್ತೆ ನೋಡಿ, ಇಲ್ಲಿ ಡಿಕ್ರೀಸಿಂಗ್ ಅಟ್ ದ ರೇಟ್ ಆಫ್, ಮತ್ತೆ ಇಲ್ಲಿ ಮೈನಸ್ ಬರೋದು ತಪ್ಪಾಗ್ಬಿಡುತ್ತೆ. ಡಿಕ್ರೀಸಿಂಗ್ ಅಟ್ ದ ರೇಟ್ ಆಫ್ 2 ಸೆಂಟಿಮೀಟರ್ ಪರ್ ಮಿನಿಟ್. ಹೌದಾ? ಆ್ಯಕ್ಚುಲಿ ಈ ಮೈನಸ್ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಡಿಕ್ರೀಸಿಂಗ್ ಅಂತೇಳಿ ಇಂಡಿಕೇಟ್ ಮಾಡುತ್ತೆ. ಹೌದಾ? ಅದಕ್ಕೆ ನೋಡಿ, ಇಲ್ಲಿ ಈ ಮೈನಸ್ ಸೈನ್ನ ಇಲ್ಲಿ ಬರ್ಕೊಂಡ್ಬಿಟ್ಟಿದ್ದೀವಿ ಆಲ್ರೆಡಿ, ಡಿಕ್ರೀಸಿಂಗ್ ಅಂತೇಳಿ ಇದನ್ನು ಇಲ್ಲಿ ಬರ್ದಿದ್ವಿ. ಹೌದಾ? ಅದಕ್ಕೆ ಐಡಿಯಾ ಗೊತ್ತಿರ್ಬೇಕು ಹೇಗೆ ಬರ್ಕೊತೀವಿ ಅಂತೇಳಿ ಸರ್. ಆಯ್ತಲ್ಲ? ಇದು ನೋಡಿ, ಎಕ್ಸಾಮಿಗೆ ಇದನ್ನು 5 ಹಾಕಿ ಕೇಳಿದರೆ ಈಸಿ ಇದೆ, ಕೇರ್ಫುಲ್ಲಾಗಿ ಸಿಂಪ್ಲಿಫೈ ಮಾಡ್ಕೋಬೇಕು. ಆಯ್ತಲ್ಲ? ಸೇಮ್ ಟೈಪ್ 11th ಹೋಮ್ ವರ್ಕ್ ತೊಗೊಂಡ್ರಿ, ಎಲ್ಲ ಸೇಮ್ ಇದೆ, ವ್ಯಾಲ್ಯೂಸ್ ಮಾತ್ರ ಸ್ವಲ್ಪ ಚೇಂಜ್ ಕೊಟ್ಟಿದ್ದಾರೆ ಸರ್. ನೋಡ್ಕೊಳ್ಳಿ. ದ ಲೆಂತ್ ಎಕ್ಸ್ ಆಫ್ ಎ ರೆಕ್ಟ್ಯಾಂಗಲ್ ಇಸ್ ಡಿಕ್ರೀಸಿಂಗ್ ಅಟ್ ದ ರೇಟ್ ಆಫ್ 5 ಸೆಂಟಿಮೀಟರ್ ಪರ್ ಮಿನಿಟ್. ಎಕ್ಸ್ ಆಫ್ ಅ ರೆಕ್ಟ್ಯಾಂಗಲ್ ಇಸ್ ಡಿಕ್ರೀಸಿಂಗ್ ಅಟ್ ದ ರೇಟ್ ಆಫ್ 5 ಸೆಂಟಿಮೀಟರ್ ಪರ್ ಮಿನಿಟ್. And width y is increasing at the rate of 4 centimeter per minute. 4 centimeter per minute. When x is equal to 8 centimeter and y equal to 6 centimeters. When x is equal to 8 centimeters and y is equal to 6 centimeters. Find the rate of change of perimeter and the area of the rectangle ಅಂತ ಹೇಳಿದ್ರು. ಅದು ಸೇಮ್. ಹೌದಾ? ನೋಡಿ, ಇಲ್ಲಿ ಏನೇನು ಚೇಂಜ್ ಆಗಿದೆ ಅಂದರೆ ಇದು 5 ಆಗಿದೆ, ಇದು 4, ಇದು 8 ಮತ್ತು ಇದು 6 ಇದೆ. ಹೌದಾ? ನೋಡಿ, ಸೇಮ್ ಐಡಿಯಾ ಯೂಸ್ ಮಾಡ್ಕೊಳ್ಳಿ. ಎಲ್ಲ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಆಗುತ್ತೆ, ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೋದು. ಹೌದಾ? ಟ್ರೈ ಮಾಡ್ಬೋದಲ್ಲ ಇದು. ನೋಡಿ, ಆ್ಯಕ್ಚುಲಿ ಎರಡೂ ಪ್ರಾಬ್ಲಮ್ ಇಂಪಾರ್ಟೆಂಟ್. ಎರಡೂ ಪ್ರಾಬ್ಲಮ್ ಎಷ್ಟೊಂದು ಸಲ ಎಕ್ಸಾಮಿಗೆ ಕೇಳ್ತಾ ಇದ್ದಾರೆ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು. ಆಯ್ತಲ್ಲ? Next problem, 12th one. Problem number 12. The volume of a cube is increasing at the rate of, the volume of a cube is increasing at the rate of 8 centimeter cube per second. 8 centimeter cube per second. How fast is the surface area increasing? How fast is the surface area increasing when the length of an edge is 12 centimeters? When the length of an edge is 12 centimeters. ನೋಡಿ, ಕ್ಯೂಬ್ ಗೊತ್ತಿರಬೇಕಷ್ಟೇ, ಇಲ್ಲಿ ಈಸಿ ಇದೆ. ನೋಡಿ, ಇಲ್ಲಿ ಏನೇನು ತಗೊಂತೀವಿ, ಲೆಟ್ ಎಕ್ಸ್ ಬಿ ದ ಎಡ್ಜ್, ವಿ ಬಿ ದ ವಾಲ್ಯೂಮ್, and S be the surface area of a cube. Next, given dV by dt is equal to the rate of change of volume of a cube ಕೊಟ್ಟಿದ್ದಾರೆ in 8 centimeter cube per second. ಹೌದಾ? ಅದು ನೋಡಿ, ಇದು ಕೊಟ್ಟಿಲ್ಲ ಅಂದ್ರೆ ಐಡಿಯಾ ಗೊತ್ತಾಗುತ್ತೆ. ಸೆಂಟಿಮೀಟರ್ ಕ್ಯೂಬ್ ಅಂತ ಇತ್ತು ಅಂದ್ರೆ ಯಾವಾಗಲೂ ವಾಲ್ಯೂಮ್ ಆಗಿರುತ್ತೆ. ಹೌದಾ? ಹಾಗೆ ಡಿ ವಿ ಬೈ ಡಿ ಟಿ ಇಸ್ ಈಕ್ವಲ್ 8 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ.
ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದಾರೆ ಅಂದರೆ ds/dt ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ಅಲ್ಲಿ ಏನಂತ ಹೇಳಿರೋದು, ಹೌ ಫಾಸ್ಟ್ ಇಸ್ ದ ಸರ್ಫೇಸ್ ಏರಿಯಾ ಇನ್ಕ್ರೀಸಿಂಗ್ ಅಂತ ಹೇಳಿದ್ದಾರೆ. ಹೌದಾ? ds/dt ಕ್ಯಾಲ್ಕುಲೇಟ್ ಮಾಡಬೇಕು ವೆನ್ x is equal to 12 centimeters. ಹೌದಾ? ನೋಡಿ, ಯಾವಾಗಲೂ ಯಾವ ಥರ ಮಾಡಿ ಅಂದರೆ ಈಸಿ ಆಗಬೇಕು ಅಂದರೆ ವಾಲ್ಯೂಮು ಸರ್ಫೇಸ್ ಏರಿಯಾ ಕೇಳಿದ್ದಾರೆ ಅಂದರೆ ಯಾವಾಗಲೂ ಫಸ್ಟ್ ಏನು ಕೊಟ್ಟಿರ್ತಾರೆ ಅದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು. ಅಂದರೆ ವಾಲ್ಯೂಮ್ ಕೊಟ್ಟಿರ್ತಾನೆ ಫಸ್ಟ್ ವಾಲ್ಯೂಮ್ ತೊಗೋಬೇಕು. ಅವಾಗ ಯಾವುದೋ ಒಂದು ವ್ಯಾಲ್ಯೂ ಬರುತ್ತೆ, ಆ ವ್ಯಾಲ್ಯೂನ ಯೂಸ್ ಮಾಡ್ಕೊಂಡು ಇದನ್ನು ಸಿಂಪ್ಲಿಫೈ ಮಾಡ್ಬೋದು. ನೋಡ್ಕೊಳ್ಳಿ, ವಿ ನೋ ದಟ್ ವಾಲ್ಯೂಮ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಬರೀಬೋದಾ? ವಾಲ್ಯೂಮ್ ಆಫ್ ಅ ಕ್ಯೂಬ್ ಯೂಸ್ ಮಾಡ್ತಾ ಇದ್ದೀವಿ. ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ಕೊಂಡ್ವಿ ಅಂದರೆ dv/dt is equal to 3x square into dx/dt. x cube and differentiation 3x square into dx/dt. ಹೌದಾ? ದಟ್ ಇಂಪ್ಲಸ್ dv/dt ಅಂದರೆ 8 ಆಗುತ್ತೆ, is equal to 3 into x square ವ್ಯಾಲ್ಯೂ 12 ಸ್ಕ್ವೇರ್ ಇಂಟು dx/dt. ಅಂದರೆ ನೋಡಿ, ಇದರಿಂದ dx/dt ಕ್ಯಾಲ್ಕುಲೇಟ್ ಮಾಡ್ಬೋದು ಸರ್. ದಟ್ ಇಂಪ್ಲೈಸ್ dx/dt is equal to 8 divided by 3 into 1 44. ಹೌದಾ? 12 ಸ್ಕ್ವೇರ್ ಅಂದರೆ 144 ಬರುತ್ತಲ್ಲ. ನೋಡಿ, 8ಇಂದ ಡಿವೈಡ್ ಮಾಡ್ಕೊತೀವಿ. 8 1s 8 64 ಬಂತು. ಹೌದಾ? 8 8s 64. ಹೌದಾ? ದಟ್ ಇಂಪ್ಲೈಸ್ dx/dt is equal to 1 by 18 3s 54. ಹೌದಾ? ಯೂನಿಟು ಸೆಂಟಿಮೀಟರ್ ಪರ್ ಸೆಕೆಂಡ್. ಈಗ ಎಕ್ಸ್ ಇಂದ ಯೂನಿಟ್ ಸೆಂಟಿಮೀಟರ್ ಆಗಿರುತ್ತಲ್ಲ, ನೋಡಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಟಿ ಇದು ಯೂನಿಟ್ ಸೆಕೆಂಡ್, ಅದಕ್ಕೆ ಸೆಂಟಿಮೀಟರ್ ಪರ್ ಸೆಕೆಂಡ್. ಹೌದಾ? ನೆಕ್ಸ್ಟ್ ಆ್ಯಕ್ಚುಲಿ ನಮಗೆ ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿರೋದು, ರೇಟ್ ಆಫ್ ಚೇಂಜ್ ಆಫ್ ಸರ್ಫೇಸ್ ಏರಿಯಾ ಹೇಳಿದ್ದಾರೆ. ಹೌದಾ? ನೆಕ್ಸ್ಟ್ ವಿ ನೋ ದಟ್ ಸರ್ಫೇಸ್ ಏರಿಯಾ ಎಸ್ ಇಸ್ ಈಕ್ವಲ್ 6x ಸ್ಕ್ವೇರ್. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ಕೊಂಡ್ವಿ. ಅದು ds/dt is equal to 6 into x square differentiation 2x into dx/dt. ಅಂದರೆ 6 2s 12 into x ವ್ಯಾಲ್ಯೂನ ಏನು ಕೊಟ್ಟಿರೋದು 12 ಅಲ್ಲ, 12 into 12 into dx/dt ವ್ಯಾಲ್ಯೂ 1/54. 6 9s 6 2s 3 3s 3 4s. ಅಂದರೆ ಎಷ್ಟು ಬರ್ತದೆ? 8/3 ಸ್ಕ್ವೇರ್ ಯೂನಿಟ್ಸ್ ಬಂತು. ಹೌದಾ? ಈಗ ಸರ್ಫೇಸ್ ಏರಿಯಾ ಅಂದರೆ ಸ್ಕ್ವೇರ್ ಅಲ್ಲ, ಅಂದರೆ ಸ್ಕ್ವೇರ್ ಅಂತ ಹೇಳಿದ್ರೆ ಯೂನಿಟ್ ಆ್ಯಕ್ಚುಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಫೋರ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಬರ್. ಹೌದಾ? ಆಯ್ತಲ್ಲ? ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತಾಗಬೇಕು ಅಂದರೆ ಫಸ್ಟ್ ವಾಲ್ಯೂಮ್ ಕೊಟ್ಟಿದ್ದಾರೆ ತಾನೆ, ಅದಕ್ಕೆ ವಾಲ್ಯೂಮ್ ಯೂಸ್ ಮಾಡ್ಕೊಂಡ್ವಿ. ವಾಲ್ಯೂಮ್ ಯೂಸ್ ಮಾಡ್ಕೊಂಡು dx/dt ಬಂತು. ಆ dx/dt ನ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದಕ್ಕೆ ds/dt ಬಂತು ಅಷ್ಟೇ. ಹೌದಾ? ಈಗ ಐಡಿಯಾ ಗೊತ್ತಿರ್ಬೇಕು ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. ಈಸಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 13 ತೊಗೊಂಡ್ರಿ. ದ ವಾಲ್ಯೂಮ್ ಆಫ್ ಎ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 9 centimeter cube per second. 9 centimeter cube per second. How fast is the surface area increasing? How fast is the surface area increasing when the length of an edge is 10 centimeters? When the length of an edge is 10 centimeters. ಸೇಮ್ ಐಡಿಯಾ ಯೂಸ್ ಮಾಡ್ಕೊಳ್ಳಿ ಬರುತ್ತೆ. ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡ್ಬೋದು. ಎಲ್ಲ ಸೇಮ್ ಇದೆ. ಲೆಟ್ ಎಕ್ಸ್ ಬಿ ದ ಎಡ್ಜ್, ವಿ ಬಿ ದ ವಾಲ್ಯೂಮ್, ವಿ ಬಿ ದ ವಾಲ್ಯೂಮ್ ಆ್ಯಂಡ್ ಎಸ್ ಬಿ ದ ಸರ್ಫೇಸ್ ಏರಿಯಾ of a cube. Given rate of change of volume ಏನು ಕೊಟ್ಟಿರೋದು 9 centimeter cube per second. ಹೌದಾ? ಏನು ಕ್ಯಾಲ್ಕುಲೇಟ್ ಮಾಡಬೇಕು? ds/dt ಕ್ಯಾಲ್ಕುಲೇಟ್ ಮಾಡಬೇಕು when x is equal to 10 centimeters. ಹೌದಾ?
ಸೇಮ್ ಐಡಿಯಾ ಯೂಸ್ ಮಾಡಿ. ಫಸ್ಟ್ ವಾಲ್ಯೂಮ್ ಕೊಟ್ಟಿದೆ ಅಂತ ನನಗೆ ವಾಲ್ಯೂಮ್ ಯೂಸ್ ಮಾಡಬೇಕು. ವಿ ನೋ ದಟ್ ವಾಲ್ಯೂಮ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ಕೊಂಡ್ವಿ ಅಂದ್ರೆ ಡಿ ವಿ ಬೈ ಡಿ ಟಿ ಇಸ್ ಈಕ್ವಲ್ ಟು 3x square into dx by dt. That implies dv by dt value is 9. 9 is equal to 3 into 10 square into dx by dt. That implies dx by dt is equal to 9 by 3 into 10 square on the 100. On the 3 by 100 unit centimeter per second. ನಮಗೆ ಕೇಳಿರೋದು ರೇಟ್ ಆಫ್ ಚೇಂಜ್ ಆಫ್ ಸರ್ಫೇಸ್ ಏರಿಯಾ ಅಲ್ಲ. ಹಾಗಾದ್ರೆ ನಾವು ವಿ ನೋ ದಟ್ ಎಸ್ ಇಸ್ ಈಕ್ವಲ್ ಟು 6x ಸ್ಕ್ವೇರ್. ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ಕೊಂಡ್ವಿ ಅಂದ್ರೆ ಡಿ ಎಸ್ ಬೈ ಡಿ ಟಿ ಇಸ್ ಈಕ್ವಲ್ 6 ಇಂಟು 2x ಇಂಟು ಡಿ ಎಕ್ಸ್ ಬೈ ಡಿ ಟಿ. ದಟ್ ಈಸ್ ಈಕ್ವಲ್ ಟು 12 ಇಂಟು value of x is 10, dx by dt under 3 by 100. 0 0 cancel. 2 5s are 2, 6 are, and 6 3s are 18 by 5 unit to centimeter square per second. ಹೌದಾ? ಐಡಿಯಾ ಗೊತ್ತಾಯ್ತಲ್ಲ ಹೇಗೆ ಮಾಡ್ಕೊತಿದ್ದೀವಿ ಅಂತ. ಈಸಿದೆ. ಸೇಮು next problem number 14. Problem number 14. An edge of a variable cube is increasing at the rate of an edge of a variable cube is increasing at the rate of 3 centimeter per second. 3 centimeter per second. How fast is the volume increasing? How fast is the volume increasing when edge is 10 centimeters? When edge is 10 centimeters. But easy, direct ಮಾಡ್ಕೋಬಹುದು. ಫಸ್ಟ್ ಎಲ್ಲ ಐಡಿಯಾ ಸೇಮ್ ತಗೊಳ್ಳೋದು. ಲೆಟ್ x be an edge and v be volume of a cube. This given ಬರ್ಕೊಂತೀವಲ್ಲ, given dx by dt is equal to 3 centimeter per second. ಏನು ಕ್ಯಾಲ್ಕುಲೇಟ್ ಮಾಡಬೇಕು? dv by dt ಕ್ಯಾಲ್ಕುಲೇಟ್ ಮಾಡಬೇಕು when x is equal to 10 centimeters. ಈಸಿದೆ. ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಆಯಿತು. ವಿ ನೋ ದಟ್ ವಾಲ್ಯೂಮ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್. ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ಕೊತೀವಿ. ಅವಾಗ ಡಿ ವಿ ಬೈ ಡಿ ಟಿ ಇಸ್ ಈಕ್ವಲ್ 3x ಸ್ಕ್ವೇರ್ ಇಂಟು ಎಕ್ಸ್ ಡಿಫ್ರೆನ್ಷಿಯೇಷನು ಡಿ ಎಕ್ಸ್ ಬೈ ಡಿ ಟಿ. 3 ಇಂಟು ಎಕ್ಸ್ ವ್ಯಾಲ್ಯೂ ಇಸ್ 10 ಇಂಟು ಡಿ ಎಕ್ಸ್ ಬೈ ಡಿ ಟಿ ಅಂದರೆ 3. 3 ಇಂಟು 100 ಇಂಟು 3 ಅಂದರೆ 900 ಯೂನಿಟ್ ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಆಯ್ತಲ್ಲ? ಈಸಿದ. ಕ್ಯೂಬಿಂದ ಇಷ್ಟು ಐಡಿಯಾ ಗೊತ್ತಿರಲಿ. ನೆಕ್ಸ್ಟ್ ಪ್ರಾಬ್ಲಮ್. ಪ್ರಾಬ್ಲಮ್ ನಂಬರ್ 15. A balloon which always remains spherical is being inflated by pumping 900 cubic centimeters of air per second. 900 cubic centimeters of air
per second. Find the rate at which the radius of the balloon increases. Find the rate at which radius of the balloon increases when the radius is 15 centimeters. When the radius is 15 centimeters. And also find the rate of increase of its surface area. And also find the rate of increase of its surface area. ಹೌದಾ? ಈಸಿ ಇದೆ ನೋಡಿ. ಲೆಟ್ ಆ ಬಿ ದ ರೇಡಿಯಸ್, ಏನೇನು ಯೂಸ್ ಮಾಡ್ಕೊಂತೀವಿ ಅಷ್ಟು ಬರ್ಕೋಬೇಕು. ಎಸ್ ಬಿ ದ ಸರ್ಫೇಸ್ ಏರಿಯಾ, and V be the volume of a cube. Next one, given data, volume of a balloon. Next one, given data ಬರ್ಕೊಂತೀವಿ. given ಏನೇನು ಕೊಟ್ಟಿರೋದು, dV by dt is equal to 900 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್, ಅಥವಾ ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್. ಹೌದಾ? ನೋಡಿ, ಸೆಂಟಿಮೀಟರ್ ಕ್ಯೂಬ್ ಇದೆ ಅಂದ ತಕ್ಷಣ ನಮಗೆ ಅದೇನಂತ ಗೊತ್ತಾಗಬೇಕು, ನಮಗೆ ಅಲ್ಲಿ ವಾಲ್ಯೂಮ್ ಅಂತ ಗೊತ್ತಿರಬೇಕು. ಹೌದಾ? ಈಗ ಯೂನಿಟ್ ನೋಡ್ಕೊಂಡ್ಬಿಟ್ಟು ಬರ್ಕೋಬೋದು ವಾಲ್ಯೂಮ್. ಏನೇನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದಾರಲ್ಲ, ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಇಟ್ಸ್ ರೇಡಿಯಸ್ ಹೇಳಿದ್ದಾರೆ, dr by dt, ಜೊತೆಗೆ ಸರ್ಫೇಸ್ ಏರಿಯಾನು ಹೇಳಿದ್ದಾರೆ. ವೆನ್ r is equal to 15 centimeters. ಹೌದಾ? ಇಷ್ಟ ಒಂದೊಂದೇ ಫೈಂಡ್ ಔಟ್ ಮಾಡ್ಕೊಂಡು ಅಷ್ಟೇ. ಫಸ್ಟ್ ವಾಲ್ಯೂಮ್ ಕೊಟ್ಟಿದ್ದಾರೆ ತಾನೆ, ಅದಕ್ಕೆ ವಾಲ್ಯೂಮ್ ಯೂಸ್ ಮಾಡಬೇಕು. ವಿ ನೋ ದಟ್ ವಾಲ್ಯೂಮ್ ಆಫ್ ಸ್ಪಿಯರ್ ಅಂತ ಏನು ಬರೀತಾ ಇದ್ವಿ, 4/3 pi r ಕ್ಯೂಬ್. ಹೌದಾ? ನೋಡಿ, ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕು. ವಾಲ್ಯೂಮ್ ಆಫ್ ಸ್ಪಿಯರ್ ಈಸ್ 4/3 pi r ಕ್ಯೂಬ್. ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಈಸ್ 4 pi r ಸ್ಕ್ವಯರ್. ಹೌದಾ? ಎರಡು ಗೊತ್ತಿರಬೇಕು. ಇದನ್ನು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ಕೊಂಡ್ವಿ ಅಂದ್ರೆ dV by dt is equal to 4/3 pi constant r cube in differential 3r square into dr by dt. 3 cancel. dV by dt is given 900 is equal to 4 into pi into r square and the 15 square into dr by dt. That implies dr by dt is equal to 900 divided by 4 into pi into 15 square and the 225. ಹೌದಾ? ಬಟ್ ಆ್ಯಕ್ಚುಲಿ ಈಸಿಯಾಗಿ ಡಿವೈಡ್ ಮಾಡ್ಬೋದು. 225 1 225 4 ಆಗುತ್ತೆ. 4 ಕ್ಯಾನ್ಸಲ್ ಆಯಿತು. ಹಾಗಾದ್ರೆ dr by dt is equal 1/pi ಬರುತ್ತೆ. ಹೌದಾ? ಯೂನಿಟು ರೇಡಿಯಸ್ ಇನ್ ಯೂನಿಟ್ ಸೆಂಟಿಮೀಟರು, ಟೈಮ್ ಇನ್ ಯೂನಿಟ್ ಸೆಕೆಂಡ್ ಅಲ್ಲ, ದಫೋರ್ ಸೆಂಟಿಮೀಟರ್ ಪರ್ ಸೆಕೆಂಡ್. ಒಂದಾಯಿತು. ನೆಕ್ಸ್ಟ್ ಇನ್ನೊಂದು ಏನು ಫೈಂಡ್ ಔಟ್ ಮಾಡೋಕೆ ಹೇಳಿರೋದು, ರೇಟ್ ಆಫ್ ಚೇಂಜ್ ಆಫ್ ಇಟ್ಸ್ ಸರ್ಫೇಸ್ ಏರಿಯಾ. ಹೌದಾ? ಸರ್ಫೇಸ್ ಏರಿಯಾ ಅಂತ ಅದು ಫಾರ್ಮುಲಾ ಏನು ಗೊತ್ತಿರೋದು, ವಿ ನೋ ದಟ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ 4 pi r ಸ್ಕ್ವೇರ್. ಹೌದಾ? ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕು. ds by dt ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಇದನ್ನ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ಕೊಂಡ್ವಿ ಅಂದರೆ ds by dt is equal to 4 into pi into 2r into dr by dt. ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 4 2s are 8 into pi into r ವ್ಯಾಲ್ಯೂ 15 ಅಲ್ಲ, ಇಂಟು dr by dt ಅಂತ ಹೇಳಿದ್ರೆ 1/pi. 4 2s are 8, pi into r value is 15, dr by dt just calculate ಮಾಡಿದ್ವಿ 1/pi. pi get cancel. ಹೌದಾ? 15 8s are 1
20 ಅಲ್ಲ. ಯೂನಿಟ್ ಏನಾಗಿರುತ್ತೆ, ಸರ್ಫೇಸ್ ಏರಿಯಾ ಅಂದರೆ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಟೈಮ್ ಅಂದರೆ ಸೆಕೆಂಡ್. ಹೌದಾ, ಆಯ್ತಲ್ಲ. ಇದನ್ನು ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. ಇಲ್ಲೇನೇನು ಇಂಪಾರ್ಟೆಂಟ್ ಅಂದರೆ ಸ್ಪಿಯರ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಆಫ್ ಎ ಸ್ಪಿಯರ್ ಮತ್ತು ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಗೊತ್ತಿತ್ತು ಅಂದರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಹೌದಾ, ಈಗ ಐಡಿಯಾ ಗೊತ್ತಿರ್ಬೇಕಷ್ಟೇ, ಈಸಿ ಇದೆ. Next problem 16. The radius of an air bubble is increasing at the rate of. The radius of an air bubble is increasing at the rate of 1/2 centimeter per second. 1/2 centimeter per second. At what rate is the volume of the bubble increasing when radius is 1 centimeters? When radius is 1 centimeters. Easy na? Video pause ಮಾಡಿ try ಮಾಡಿ ಅಷ್ಟೇ. Rate of change of volume ಕೇಳಿದ್ರು ನೋಡಿ. ಇಲ್ಲಿ ಏನು ತಗೊಂತೀವಿ, let R be the radius and V be the volume of a bubble given dr by dt. Rate of change of a radius is half centimeter per second. ಏನು ಕ್ಯಾಲ್ಕುಲೇಟ್ ಮಾಡಬೇಕು, dv by dt. Rate of change of volume ಕ್ಯಾಲ್ಕುಲೇಟ್ ಮಾಡಬೇಕು when radius is equal to 1 centimeters. ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡೋದಾಯ್ತು. ವಿ ನೋ ದಟ್ ವಾಲ್ಯೂಮ್ ಇಸ್ ಈಕ್ವಲ್ ಟು 4/3 pi r cube. ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ಕೊಂಡ್ವಿ ಅಂದ್ರೆ dv by dt is equal to 4/3 pi into r cube in differentiation 3r square into dr by dt. 3 cancel. The complete simplify ಮಾಡ್ಕೊಂಡು that implies dv by dt is equal to 4 into pi into r ವ್ಯಾಲ್ಯೂ ಏನು ಕೊಟ್ಟಿರೋದು 1 ಅಲ್ಲ, 1 ಸ್ಕ್ವೇರ್ ಇಂಟು dr by dt ವ್ಯಾಲ್ಯೂ 1/2. 2 1s are 2 2s ಅಂದರೆ 2 pi ಬರುತ್ತೆ. ವಾಲ್ಯೂಮ್ ಇನ್ ಫಾರ್ಮುಲಾ ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಆಯ್ತಲ್ಲ, ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ಐಡಿಯಾ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 17. A balloon which always remains spherical has a variable radius. A balloon always remains spherical has a variable radius. Find the rate at which its volume is increasing. Find the rate at which its volume is increasing when radius is 10 centimeters. When radius is 10 centimeters. Find the rate at which its volume is increasing when the radius is 10 centimeters. ಹೌದಾ, ನೋಡಿ ಇಲ್ಲಿ ಇದೊಂದು ಪ್ರಾಬ್ಲಮ್ ಡಿಫರೆಂಟ್ ಇದೆ. ಫೈಂಡ್ ದ ರೇಟ್ ಅಟ್ ವಿಚ್ ವಾಲ್ಯೂಮ್ ಇಸ್ ಇನ್ಕ್ರೀಸಿಂಗ್ ಅಷ್ಟೇ ಹೇಳಿದ್ದಾರೆ. ಹೌದಾ, ವಿತ್ ರೆಸ್ಪೆಕ್ಟ್ ಏನೂ ಕೊಟ್ಟಿಲ್ಲ ಅಲ್ಲಿ. ಇಲ್ಲೆಲ್ಲ ಪ್ರಾಬ್ಲಮ್ಸ್ ನೋಡಿ ಹಾಫ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಪರ್ ಸೆಕೆಂಡ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಹೌದಾ, ಇಲ್ಲ ಆ ಥರ ಏನೂ ಕೊಟ್ಟಿದ್ದಿಲ್ಲ ಅಂದರೆ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು. ಆಯ್ತಲ್ಲ, ಅಂದರೆ ಫಸ್ಟ್ ಇಲ್ಲಿ ಏನು ತೊಗೊತೀನಿ ಅಂದರೆ ಲೆಟ್ ಆರ್ ಬಿ ದ ರೇಡಿಯಸ್ ಆ್ಯಂಡ್ V be the volume of a bubble
ಸಾರಿ ಆಫ್ ಬಲೂನ್ ಹೌದಾ ಗಿವನ್ ಆರ್ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ಸ್ ಏನು ಫೈಂಡ್ ಔಟ್ ಮಾಡಬೇಕು ಅಂದರೆ ಡಿ ವಿ ಬೈ ಡಿ ಆರ್ನ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೆ ಹೌದಾ ವಿತ್ ರೆಸ್ಪೆಕ್ಟ್ ಟು ಆರ್ ಮಾಡ್ಕೊಂಬಿಟ್ರೆ ಡೈರೆಕ್ಟ್ ಸಿಂಪ್ಲಿಫೈ ಆಗುತ್ತೆ ವಿ ನೋ ದಟ್ ವಾಲ್ಯೂಮ್ ಇಸ್ ಈಕ್ವಲ್ 4/3 ಪೈ ಆರ್ ಸ್ಕ್ವೇರ್ ಸಾರಿ ಪೈ ಆರ್ ಕ್ಯೂಬ್ ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಆರ್ ಮಾಡಿದ್ವಿ ಅಂದರೆ ಡಿ ವಿ ಬೈ ಡಿ ಆರ್ ಇಸ್ ಈಕ್ವಲ್ 4/3 ಪೈ ಇಂಟು ಆರ್ ಕ್ಯೂಬ್ ಇನ್ ಡಿಫ್ರೆನ್ಷಿಯೇಟ್ 3 ಆರ್ ಸ್ಕ್ವೇರ್ 3 ಕ್ಯಾನ್ಸಲ್ 4 ಇಂಟು ಪೈ ಇಂಟು ಆರ್ ಸ್ಕ್ವೇರ್ ಅಂದರೆ 10 ಸ್ಕ್ವೇರ್ ದಟ್ ಇಂಪ್ಲೈಸ್ ಡಿ ವಿ ಬೈ ಡಿ ಆರ್ ಇಸ್ ಈಕ್ವಲ್ 4 ಪೈ ಇಂಟು 100 10 ಸ್ಕ್ವೇರ್ ಅಂದರೆ 100 ಹೌದಾ 100 ಇಂಟು 4 ಅಂದರೆ 400 ಪೈ ಯೂನಿಟ್ ಸೆಂಟಿಮೀಟರ್ ಕ್ಯೂಬ್ ಬೈ ಸೆಂಟಿಮೀಟರ್ ಅಥವಾ ಡಿ ವಿ ಬೈ ಡಿ ಆರ್ ಇಸ್ ಈಕ್ವಲ್ ಟು 400 ಪೈ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಹೌದಾ ಆಯ್ತಲ್ಲ ನೋಡಿ ಇದು ಈಸಿ ಇದೆ ಇಲ್ಲೇನೂ ಕೊಟ್ಟಿಲ್ಲ ಅಂತೇಳಿ ನಾವು ಇಲ್ಲೇನು ಮಾಡ್ಕೊಂಡ್ವಿ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ನ ಫೈಂಡ್ ಔಟ್ ಮಾಡಿದ್ವಿ ಅಷ್ಟೆ ಹೌದಾ ಆಯ್ತಲ್ಲ ಈಸಿ ಇದೆ ಪ್ರಾಬ್ಲಮ್ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 18 a balloon which always remains spherical has a variable diameter 3/2 into 2x plus 1 3/2 into 2x plus 1 find the rate of change of its volume with respect to x find the rate of change of its volume with respect to x here given rate of change of volume with respect to x find out ಮಾಡಬೇಕಲ್ಲ ಈಗ ಫಸ್ಟ್ ಇಲ್ಲಿ ಏನು ಮಾಡ್ಕೊತೀವಿ ಅಂದರೆ let r be the radius d be the diameter and v be the volume of a balloon ಏನೇನು ಯೂಸ್ ಮಾಡ್ಕೊತೀವಿ ಅಷ್ಟು ಬರ್ಕೊಳ್ಳೇಬೇಕು ಫಸ್ಟಿಗೆ ನೆಕ್ಸ್ಟ್ ಗಿವನ್ ಡೇಟಾ ಬರ್ಕೊಂಡು ಹೋಗ್ತೀವಿ ಗಿವನ್ ಡಯಾಮೀಟರ್ ಈಸ್ ವೇರಿಯಬಲ್ ಡಯಾಮೀಟರ್ ಈಸ್ 3/2 2x plus 1 ಅಂತ ಕೊಟ್ಟಿದ್ದಾರೆ ಅಂದರೆ ಗಿವನ್ ಡಯಾಮೀಟರ್ ಇಸ್ ಈಕ್ವಲ್ ಟು 3/2 ಇಂಟು 2x plus 1 ಹೌದಾ ಆ್ಯಕ್ಚುಲಿ ನಮಗೆ ಗೊತ್ತಿರೋದು ವಾಲ್ಯೂಮ್ ಇನ್ ಟರ್ಮ್ಸ್ ಆಫ್ ರೇಡಿಯಸ್ ಅಲ್ಲ 4/3 ಪೈ ಆರ್ ಕ್ಯೂಬ್ ಗೊತ್ತಿದೆ therefore diameter in terms of radius ಏನು ಬರೀಬೋದು value of the diameter is 2r ಹೌದಾ 2r is equal to 3/2 into 2x plus 1 that implies r is equal to denominator 2 ಬಂತು ಅಂದರೆ 2 2s are 4 therefore 3/4 into 2x plus 1 r in terms of x ಕ್ಯಾಲ್ಕುಲೇಟ್ ಮಾಡಿದ್ವಿ ನಮಗೆ ಆ್ಯಕ್ಚುಲಿ ಅಲ್ಲಿ ಏನು ಕೇಳಿರೋದು ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕೇಳಿದ್ದಾರೆ ಅಂದರೆ ಡಿ ವಿ ಬೈ ಡಿ ಎಕ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಹೌದಾ ಡಿ ವಿ ಬೈ ಡಿ ಎಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫಸ್ಟ್ ಏನು ಮಾಡ್ತೀವಿ ಅಂದರೆ ಚೇಂಜ್ ದ ವಾಲ್ಯೂಮ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಮಾಡಬೇಕು ಚೇಂಜ್ ದ ವಾಲ್ಯೂಮ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಯಾಕಂದರೆ ಆ್ಯಕ್ಚುಲಿ ನಮಗೆ ಗೊತ್ತಿರೋದು ವಾಲ್ಯೂಮ್ ಇನ್ ಟರ್ಮ್ಸ್ ಆಫ್ ಆರ್ ತಾನೆ ನಾವು ವಾಲ್ಯೂಮ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಫಸ್ಟ್ ಚೇಂಜ್ ಮಾಡ್ತೀವಿ ನೋಡಿ ವಿ ನೋ ದಟ್ ವಾಲ್ಯೂಮ್ ಇಸ್ ಈಕ್ವಲ್ ಟು 4/3 ಪೈ ಆರ್ ಕ್ಯೂಬ್ ವಾಲ್ಯೂಮ್ ಆಫ್ ಸ್ಪಿಯರ್ ಅಥವಾ ವಾಲ್ಯೂಮ್ ಆಫ್ ಬಲೂನ್ ಏನು ಬರೀಬೋದು 4/3 ಪೈ ಆರ್ ಕ್ಯೂಬ್ ಆರ್ ವ್ಯಾಲ್ಯೂ ಏನು ಗೊತ್ತಿರೋದು 3/4 ಇಂಟು 2x plus 1 ಅದನ್ನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ 4/3 ಪೈ ಇಂಟು ವ್ಯಾಲ್ಯೂ ಆಫ್ ಆರ್ ಈಸ್ 3/4 ಇಂಟು
2x plus 1 whole cube ಅಥವಾ ವಾಲ್ಯೂಮ್ is equal to 4 by 3 pi into 3 cube value is 27, 4 cube value is 64 into 2x plus 1 whole cube. ಬರೀಬೋದಲ್ಲ? 3 ones are 3 9s are 4 ones are 4 16s are. ಅಂದರೆ ವಾಲ್ಯೂಮ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಏನು ಬರ್ತದೆ? 9 pi by 16 into 2x plus 1 whole cube. The volume in terms of x ಗೊತ್ತಾಯ್ತು. ನಾವೇನು ಕಂಡುಹಿಡಿಬೇಕು? ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅದಕ್ಕಿಂತ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ ಅಂದ್ರೆ ಏನು ಬರಿತೀವಿ? dv by dx is equal to 9 pi by 16 is constant, therefore as it is, into 2x plus 1 whole cube into differentiation ಏನು ಬರೀಬೋದು? x cube ಥರ ಇದೆ. x cube in differentiation 3x square ಬೈತವಲ್ಲ, therefore 3 into 2x plus 1 whole square. ಚೈನ್ ರೂಲ್ ಯೂಸ್ ಮಾಡಬೇಕು. 3 ಇದಾಗಷ್ಟೇ. 2x plus 1 in differentiation 2 into 1 plus 0 ಹೌದಾ? dv by dx in terms of x ಏನು ಬರುತ್ತೆ? That implies dv by dx is equal to 9 2s are 2 plus 0 ಅಂದರೆ 2 2 into 9 ಅಥವಾ ಡೈರೆಕ್ಟ್ ಆಗಿಲ್ಲಿ 2 ones are 2 8s are ಬರೀಬೋದಲ್ಲ? 9 3s are 27 pi 9 3s are 27 pi 2 ones are 2 8s are divided by 8 into ಏನು 2x plus 1 whole square. ನೋಡಿ ಇಲ್ಲಿ ಯೂನಿಟ್ ಏನು ಕೊಟ್ಟಿಲ್ಲ ಇಲ್ಲಿ. ಯಾಕಂದರೆ ಯೂನಿಟ್ನ ಬರೀಬೇಕು ಅಂದರೆ ಯಾವ ಥರ ಬರೀಬೇಕು? ಇಫ್ ಎಕ್ಸ್ ಇಂದ ಯೂನಿಟ್ನ ಯೂನಿಟ್ ಅನ್ಕೊಂತ ತೊಗೊಂಡಿದ್ದೀರ, ಡಯಾಮೀಟರ್ ಇಂದ ಯೂನಿಟೇ ಆಗುತ್ತೆ, ರೇಡಿಯಸ್ ಇಂದ ಯೂನಿಟೇ ಬರುತ್ತೆ. ಹಾಗಾದ್ರೆ ಇಲ್ಲಿ ಏನು ಬೇಕು ಅಂತಂದ್ರೆ ವಾಲ್ಯೂಮ್ ಇಂದ ಯೂನಿಟ್ ಕ್ಯೂಬ್ ಡಿವೈಡ್ ಬೈ ಎಕ್ಸ್ ಇಂದ ಯೂನಿಟ್ ತೊಗೊತೀನಿ ಅಷ್ಟೇ. ಅಂದರೆ ಡಿ ವಿ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 27 pi by 8 into 2x plus 1 whole square ಯೂನಿಟ್ ಸ್ಕ್ವೇರ್ ಬ್ರಾಕೆಟ್ ಅಷ್ಟೇ. ಹೌದಾ? ನೋಡಿ ಈ ಪ್ರಾಬ್ಲಮ್ ಇಂಪಾರ್ಟೆಂಟ್. ಇದು ಎಕ್ಸಾಮಿಗೆ 5 ಮಾರ್ಕಿಗೆ ಕೇಳಿದಾರೆ. ಐಡಿಯಾ ಗೊತ್ತಿರಬೇಕು ಯಾವ ಥರ ಅಂತೇಳಿ. ಅಂದರೆ ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕೇಳಿದ್ದಾರೆ. ದೇರ್ಫೋರ್ ಫಸ್ಟ್ ನಾವು ವಾಲ್ಯೂಮ್ನ ಇನ್ ಟರ್ಮ್ಸ್ ಆಫ್ ಎಕ್ಸ್ ಚೇಂಜ್ ಮಾಡಿದ್ವಿ. ವಾಲ್ಯೂಮ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಚೇಂಜ್ ಮಾಡಬೇಕು ಅಂದರೆ ಆರ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಬೇಕು. ಡಯಾಮೀಟರ್ ಕೊಟ್ಟಿದ್ದು, ದೇರ್ಫೋರ್ ಆರ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಕ್ಯಾಲ್ಕುಲೇಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್. ಹೌದಾ? ವಾಲ್ಯೂಮ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಬಂತು. ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿಕೊಂಡ್ರೆ ಸಿಂಪ್ಲಿಫೈ ಆಗುತ್ತೆ ಅಷ್ಟೇ. ಹೌದಾ? ಐಡಿಯಾ ಗೊತ್ತಾಯ್ತಲ್ಲ? ಈಸಿನಾ? ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 19. ನೋಡಿ 19th ಪ್ರಾಬ್ಲಮ್ ಇಂಪಾರ್ಟೆಂಟ್. ಎಷ್ಟೊಂದು ಸಲ ಎಕ್ಸಾಮಿಗೆ ಕೇಳಿದ್ದಾರೆ ಮತ್ತು ಪರ್ಫೆಕ್ಟಾಗಿ ಗೊತ್ತಾಗಬೇಕು. ಈಗ 19th ಪ್ರಾಬ್ಲಮ್ ಕೋನಿಂದ ಬರುತ್ತೆ. ಹೌದಾ? ಕೋನಿಂದ ಆಲ್ರೆಡಿ ಒಂದ್ಸಲ ಹೇಳಿದ್ವಿ. ಕೋನಲ್ಲಿ ಏನೇನು ಐಡಿಯಾ ಗೊತ್ತಿರಬೇಕು ಅಂತ ಹೇಳಿದ್ವಿ ಅಂದರೆ ಇನ್ನು ರೈಟ್ ಸರ್ಕುಲರ್ ಕೋನ್ ಅಂತ ಹೇಳಿದ್ವಿ ಅಂದರೆ ಆರ್ ಇಸ್ ದ ಬೇಸ್ ರೇಡಿಯಸ್ ಆಫ್ ದ ಕೋನ್ ಆ್ಯಂಡ್ ಹೆಚ್ ಇಸ್ ದ ಹೈಟ್ ಆಫ್ ದ ಕೋನ್ ಆಗಿತ್ತು ಅಂದರೆ ಇದಕ್ಕೇನಂತ ಹೇಳ್ತೀವಿ? ಎಲ್ ಇಸ್ ದ ಲ್ಯಾಟ್ರಲ್ ಹೈಟ್ ಅಥವಾ ಆ್ಯಂಡ್ ಇಷ್ಟಕ್ಕೆ ಏನಂತ ಹೇಳ್ತೀವಿ? ಸೆಮಿ ವರ್ಟಿಕಲ್ ಆ್ಯಂಗಲ್. ಹೌದಾ? ಈ ಕಂಪ್ಲೀಟ್ ತೊಗೊಂಡ್ವಿ ಅಂದರೆ ಇದು ವರ್ಟಿಕಲ್ ಆ್ಯಂಗಲು, ಇಲ್ಲ ಹಾಫ್ ಆಫ್ ವರ್ಟಿಕಲ್ ಆ್ಯಂಗಲ್ ತೊಗೊತಿದ್ವಿ. ಇದಕ್ಕೆ ಏನಂತ ಹೇಳ್ತೀವಿ? ಸೆಮಿ ವರ್ಟಿಕಲ್ ಆ್ಯಂಗಲ್. ನೋಡಿ ಇಷ್ಟನ್ನು ಯೂಸ್ ಮಾಡ್ಕೊಳ್ಳೋಂಥದ್ದು ಪ್ರಾಬ್ಲಮ್ಸ್ ಕೇಳ್ತಾ ಇರ್ತಾರೆ. ಐಡಿಯಾ ಗೊತ್ತಿರಬೇಕು. ಮತ್ತು ಇಲ್ಲಿ ಇನ್ನೂ ಇಂಪಾರ್ಟೆಂಟ್ ಏನು? ವಾಲ್ಯೂಮ್ ಇಸ್ ಈಕ್ವಲ್ ಟು 1/3 pi ಆರ್ ಸ್ಕ್ವೇರ್ ಹೆಚ್ ಬರೀತಿದ್ವಿ. ವಾಲ್ಯೂಮ್ ಇಂಪಾರ್ಟೆಂಟ್. ಎಷ್ಟೊಂದು ಪ್ರಾಬ್ಲಮಲ್ಲಿ ವಾಲ್ಯೂಮ್ ಅಂತ ಕೇಳಿದ್ದಾರೆ. ಮತ್ತು ಇಲ್ಲಿ ಇನ್ನೊಂದು ಏನು ಹೇಳಿದ್ವಿ ಅಂದರೆ ಇಫ್ ಆರ್ ಚೇಂಜಸ್ ಆಯಿತು ಅಂದರೆ ಹೆಚ್ಚು ಚೇಂಜ್ ಆಗ್ತಿರುತ್ತಲ್ಲ, ಜೊತೆ ಎಲ್ಲೂ ಚೇಂಜ್ ಆಗುತ್ತೆ.
ಅಂದರೆ ಇದರಲ್ಲಿ ಯಾವುದಾದ್ರು ಒಂದು ವೇರಿಯಬಲ್ ಚೇಂಜ್ ಆಯಿತು ಅಂದರೆ ಎರಡೂ ಚೇಂಜ್ ಆಗ್ತಿರುತ್ತೆ, ಯಾವುದೋ ಕಾನ್ಸ್ಟೆಂಟ್ ಇರೋಲ್ಲ. ಅದೇ ಸಿಲಿಂಡರಲ್ಲಿ ಆದರೆ ಸಿಲಿಂಡರೆಲ್ಲ ಏನಾಗುತ್ತೆ ಅಂದರೆ ಈಗ ನೋಡಿ ಆರ್ ಚೇಂಜ್ ಆಗ್ತಾ ಇದೆ ಅಂದ್ಕೊಳ್ಳಿ, ಸಾರಿ ಹೆಚ್ ಚೇಂಜ್ ಆಗ್ತಿದೆ ಅಂದ್ಕೊಳ್ಳಿ, ಅವಾಗ ಆರ್ ಮಾತ್ರ ಏನಾಗಿರುತ್ತೆ ಕಾನ್ಸ್ಟೆಂಟ್. ಅಂದರೆ ಹೆಚ್ ಇಷ್ಟಿರೋದು ಕಮ್ಮಿ ಆಯಿತು ಅಂದ್ರೂ ಇಷ್ಟೇ ಆಯಿತು ಅಂದ್ರೆ ರೇಡಿಯಸ್ ಏನಾಗಿರ್ತದೆ ಸೇಮ್. ಅಂದರೆ ಹೆಚ್ ಚೇಂಜ್ ಆಯಿತು ಅಂದರೆ ರೇಡಿಯಸ್ ಕಾನ್ಸ್ಟೆಂಟ್ ಆಗುತ್ತೆ. ಬಟ್ ಇಲ್ಲಿ ಆರ್ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೋಡಿ, ಆರ್ ಇಲ್ಲಿ ಇತ್ತು, ಇಲ್ಲಿ ಕಮ್ಮಿ ಆಯಿತು, ಇಲ್ಲೂ ಕಮ್ಮಿ ಆಯಿತು ಅಂದರೆ ಅವಾಗ ಹೆಚ್ಚು ಕಮ್ಮಿ ಆಗ್ತಿರುತ್ತೆ ಮತ್ತು ಎಲ್ಲೂ ಕಮ್ಮಿ ಆಗ್ತಿರುತ್ತೆ. ಹೌದಾ? ಯಾಕೆಂದ್ರೆ ಮೂರು ವೇರಿಯಬಲ್ಲು, ಇದರಲ್ಲಿ ಒಂದು ಮಾತ್ರ ಕಾನ್ಸ್ಟೆಂಟ್ ಆಗಿರುತ್ತೆ, ಇನ್ನೊಂದು ವೇರಿಯಬಲ್ ಆಗಿರುತ್ತೆ. ಅದಕ್ಕೆ ಐಡಿಯಾ ಗೊತ್ತಿರಬೇಕು. ಆಯ್ತಲ್ಲ? ನೋಡಿ ಕೋನಿನ ಪ್ರಾಬ್ಲಮ್ ನೋಡ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 19 ಸ್ವಲ್ಪ ಡಿಫ್ರೆಂಟ್ ಅದ. ಐಡಿಯಾ ಗೊತ್ತಾಯಿತು ಅಂದರೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಮಾಡ್ಕೋಬೋದು. ಪ್ರಾಬ್ಲಮ್ ನಂಬರ್ 19. Sand is poured from a pipe at the rate of 19 centimeter cube per second. Sand is poured from a pipe at the rate of 12 centimeter cube per second. 12 is that. The falling of sand forms a cone on the ground. Falling sand forms a cone on the ground in such a way that height of the cone is always 1/6 of base radius. 1/6 of base radius. How fast is the height of the cone? How fast is the height of the cone increasing when the height is 4 centimeters. When the height is 4 centimeters. ನೋಡ್ಕೊಳ್ಳಿ, ಈಸಿದ. ಇಲ್ಲಿ ಏನು ಹೇಳಿದ್ದಾರೆ? ಸ್ಯಾಂಡ್ ಈಸ್ ಪೋರ್ಡ್ ಫ್ರಮ್ ಎ ಪೈಪ್ ಅಂತ ಹೇಳಿದ್ದಾರೆ. ಪೈಪಿಂದ ಸ್ಯಾಂಡ್ನ ಬೀಳಿಸ್ಬೇಕೀಗ. ದ ಫಾಲಿಂಗ್ ಸ್ಯಾಂಡ್ ಫಾರ್ಮ್ಸ್ ಎ ಕೋನ್ ಆನ್ ದ ಗ್ರೌಂಡ್ ಅಂತ ಹೇಳಿದ್ದಾರೆ. ಹೌದಾ? ಈ ಥರ ಫಾಲಿಂಗ್ ಸ್ಯಾಂಡ್ ಫಾರ್ಮ್ಸ್ ಎ ಕೋನ್ ಆನ್ ದ ಗ್ರೌಂಡ್. ಇದು ಹೈಟ್ನ ಹೆಚ್ ಅಂತ ತೊಗೊತೀನಿ, ಬೇಸ್ ರೇಡಿಯಸ್ನ ಆರ್ ಅಂತ ತೊಗೊಂಡಿರ್ತೀನಿ. ಹೌದಾ? ನೋಡಿ ಈಗ ಲೆಟ್ ಹೆಚ್ ಬಿ ದ ಹೈಟ್, R be the base radius, V be the volume of sand cone ಅಂತ ತೊಗೊತೀನಿ. ಅಂದರೆ ಈ ಸ್ಯಾಂಡ್ ಕೋನಿಂದ ಹೈಟ್ನ ಹೆಚ್ಚು, ಬೇಸ್ ರೇಡಿಯಸ್ನ ಆರ್ ಆ್ಯಂಡ್ ವಿನ ವಾಲ್ಯೂಮ್ ಅಂತ ತೊಗೊಂಡಿದ್ವಿ. ಹೌದಾ? ನೆಕ್ಸ್ಟ್ ನೋಡಿ ಗೀವನ್ ಡೇಟಾ ಬರ್ಕೊತೀವಿ. ಗೀವನ್ ಇಂಪಾರ್ಟೆಂಟ್, ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಕರೆಕ್ಟಾಗಿ ಗೊತ್ತಾಗಬೇಕು. ಸ್ಯಾಂಡ್ ಪೋರ್ ಆಗ್ತಿದೆಯಲ್ಲ ಅದರದ್ದು ರೇಟ್ನ 12 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಈ ಕ್ಯೂಬ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ವಾಲ್ಯೂಮ್ ಅಂತ ಇಂಡಿಕೇಟ್ ಮಾಡುತ್ತೆ. ಪರ್ ಸೆಕೆಂಡ್ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ಕೊಟ್ಟಿದ್ದಾರೆ. ಅಂದರೆ dV/dt is equal to 12 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಹೌದಾ? ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದ್ರು ನಮಗೆ ಅಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಇನ್ ಸಚ್ ಎ ವೇ ದಟ್ ಹೈಟ್ ಆಫ್ ದ ಕೋನ್ ಇಸ್ ಆಲ್ವೇಸ್ 1/6 ಆಫ್ ಬೇಸ್ ರೇಡಿಯಸ್. ಅಂದರೆ ಹೈಟ್ ಈಸ್ ಆಲ್ವೇಸ್ 1/6 ಆಫ್ ಬೇಸ್ ರೇಡಿಯಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಹೆಚ್ ಇಸ್ ಈಕ್ವಲ್ ಟು 1/6 ಆರ್ ಅಂತ ಕೊಟ್ಟಿದ್ದಾರೆ. ಹೌದಾ? ಅದು ಇನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆರ್ ಇಸ್ ಈಕ್ವಲ್ ಟು 6 ಹೆಚ್ ಕೊಟ್ಟಿದ್ದಾರೆ. ಹೌದಾ? ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರೋದು ಲಾಸ್ಟಿಗೆ, ಹೌ ಫಾಸ್ಟ್ ಇಸ್ ದ ಹೈಟ್ ಆಫ್ ಸ್ಯಾಂಡ್ ಕೋನ್ ಇನ್ಕ್ರೀಸಿಂಗ್ ಅಂತ ಹೇಳಿದ್ದಾರೆ. ಅಂದರೆ dH/dt ನ ಕ್ಯಾಲ್ಕುಲೇಟ್ ಮಾಡಬೇಕು. ವೆನ್ ಹೈಟ್ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ಸ್. ವೆನ್ ಹೈಟ್ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ಸ್. ಹೌದಾ? ನೋಡಿ ಇಷ್ಟು ಇಂಪಾರ್ಟೆಂಟ್, ನಮಗೆ ಐಡಿಯಾ ಗೊತ್ತಾಗಬೇಕು. ಫಸ್ಟ್ ಏನೇನು ಬರ್ಕೊಂಡಿದ್ದೀವಿ ಅಂತೇಳಿ. ಹೌದಾ? ನೆಕ್ಸ್ಟ್ ನೋಡಿ, ಆ್ಯಕ್ಚುಲಿ ನಮಗೆ ವಾಲ್ಯೂಮ್ ಇನ್ ಟರ್ಮ್ಸ್ ಆಫ್ ರೇಡಿಯಸ್ ಆ್ಯಂಡ್ ಹೈಟ್ ಇದೆ. ನಮಗೆ ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿರೋದು ರೇಟ್ ಆಫ್ ಚೇಂಜ್ ಆಫ್ ಹೈಟ್ ತಾನೆ. ದೇರ್ಫೋರ್ ವಾಲ್ಯೂಮ್ನ ಕಂಪ್ಲೀಟ್ ಹೆಚ್ಚಿಗೆ ಚೇಂಜ್ ಮಾಡಬೇಕು. ಅಂದರೆ ಅಲ್ಲಿ ಆರ್ ಇರಬಾರ್ದು. ಅದಕ್ಕೆ ನೋಡಿ ಆರ್ನ ರಿಮೂವ್ ಮಾಡೋದಕ್ಕೆ ಆರ್ ಅಂದರೆ ಏನು ಕೊಟ್ಟಿರೋದು ನಮಗೆ ಅಲ್ಲಿ 6 ಹೆಚ್ ಕೊಟ್ಟಿದ್ದಾರೆ. ಅದು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ವಾಲ್ಯೂಮ್ನ ಹೈಟಿಗೆ ಚೇಂಜ್ ಮಾಡ್ತೀವಿ. ನೋಡಿ
we know that volume is equal to 1 by 3 pi r square h. That implies volume is equal to 1 by 3 into pi into r value is 6h, 6h whole square into h. That implies volume is equal to 1 by 3 pi into 6 square and 36 into h square into h. 3 ones are 3 12s. Volume is equal to 12 pi h cube ಬರುತ್ತೆ. ಹೌದಾ? ನೋಡಿ, ವಾಲ್ಯೂಮ್ನ ಇನ್ ಟರ್ಮ್ಸ್ ಆಫ್ ಹೆಚ್ ಯಾಕೆ ಚೇಂಜ್ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ನಮಗೆ. ಅಲ್ಲಿ ಯಾಕೆ ಇನ್ ಟರ್ಮ್ಸ್ ಆಫ್ ಹೆಚ್ ಚೇಂಜ್ ಮಾಡಿದ್ವಿ ಅಂತ ಇಲ್ಲಿ ನೋಡಿ, ಗಿವನ್ ಏನೇನಿರೋದು ಹೆಚ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಮತ್ತು ಏನು ಫೈಂಡ್ ಔಟ್ ಮಾಡಬೇಕು ನಾವು, ಡಿ ಎಚ್ ಬೈ ಡಿ ಟಿ. ಅಂದರೆ ಇದನ್ನು ಈಗ ಡಿಫ್ರೆನ್ಷಿಯೇಟ್ ಮಾಡ್ಕೊಂಬಿಟ್ಟು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಿಟ್ರೆ ಬಂದ್ಬಿಡುತ್ತೆ. ಇದು ನೋಡಿ, ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿಕೊಂಡೆ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ಅಂತ, ಅಂದರೆ ಡಿ ವಿ ಬೈ ಡಿ ಟಿ ಇಸ್ ಈಕ್ವಲ್ ಟು 12 ಪೈ ಕಾನ್ಸ್ಟೆಂಟು. ಹಾಗೆ ಬರ್ಕೊತೀನಿ. ಹೆಚ್ ಕ್ಯೂಬಿನ್ ಡಿಫ್ರೆನ್ಷನ್ನು 3h ಸ್ಕ್ವೇರ್, ಮತ್ತು ಹೆಚ್ಚಿನ ಡಿಫ್ರೆನ್ಷನ್ನು ಡಿ ಎಚ್ ಬೈ ಡಿ ಟಿ ಬರಿಬೋದಲ್ಲ. ನೆಕ್ಸ್ಟ್ ನೋಡಿ, ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಸರ್. ಗಿವನ್ ಡಿ ವಿ ಬೈ ಡಿ ಟಿ ಅಂದರೆ 12 ಕೊಟ್ಟಿದ್ದಾರೆ. ಫಾರ್ 12 ಇಸ್ ಈಕ್ವಲ್ ಟು 12 ಇಂಟು ಪೈ ಇಂಟು 3 ಇಂಟು ಹೆಚ್ ವ್ಯಾಲ್ಯೂ 4 ಕೊಟ್ಟಿದ್ದಾರೆ, 4 ಸ್ಕ್ವೇರ್ ಇಂಟು ಡಿ ಎಚ್ ಬೈ ಡಿ ಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ಸಿಂಪ್ಲಿಫೈ ಮಾಡ್ಕೊಂಡ್ರೆ ಆಯಿತು. ನೋಡಿ, ಇಷ್ಟನ್ನು ಡಿನಾಮಿನೇಟ್ರಿಗೆ ತೊಗೊಂಡ್ವಿ ಅಂದರೆ ದಟ್ ಇಂಪ್ಲೈಸ್ ಡಿ ಎಚ್ ಬೈ ಡಿ ಟಿ ಇಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 12 ಪೈ ಇಂಟು 3 ಇಂಟು 4 ಸ್ಕ್ವೇರ್ ಅಂದರೆ 16. ಹೌದಾ? 12 ಗೆಟ್ ಕ್ಯಾನ್ಸಲ್, 16 3s are 48 ಬರುತ್ತೆ. ಅದಕ್ಕೆ ಡಿ ಎಚ್ ಬೈ ಡಿ ಟಿ ಇಸ್ ಈಕ್ವಲ್ ಟು 1 ಬೈ 48 ಪೈ ಬಂತು. ಹೌದಾ? ನೋಡಿ, ಯೂನಿಟ್ ಇಂಪಾರ್ಟೆಂಟು. ಹೆಚ್ಚಿನ ಯೂನಿಟ್ ಸೆಂಟಿಮೀಟರ್ ತಾನೆ, ದೇಫರ್ ಸೆಂಟಿಮೀಟರ್ ಪರ್. ಟೈಮಿಂದ ಯೂನಿಟು ಸೆಕೆಂಡ್ಸ್ ಕೊಟ್ಟಿದ್ದಾರೆ, ದೇಫರ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಇಷ್ಟು ಬರುತ್ತೆ. ಹೌದಾ? ನೋಡಿ, ಈ ಪ್ರಾಬ್ಲಮ್ ಎಕ್ಸಾಮಿಗೆ 5 ಮಾರ್ಕಿಗೆ ಎಷ್ಟೊಂದು ಸಲ ಕೇಳಿದ್ದಾರೆ. ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಅದರಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತಾಗಬೇಕು ಅಂದರೆ, ಕೋನ್ ಪ್ರಾಬ್ಲಮ್ ಬಂತು ಅಂದ ತಕ್ಷಣ ಆರ್ ಡಿಪೆಂಡ್ಸ್ ಆನ್ ಹೆಚ್, ಹೆಚ್ ಡಿಪೆಂಡ್ಸ್ ಆನ್ ಆರ್, ಎರಡು ವೇರಿಯಬಲ್ ಇದು. ಹೌದಾ? ಅದಕ್ಕೆ ಅಲ್ಲಿ ಏನು ಕೇಳಿರ್ತಾರೆ ಅದಕ್ಕೆ ಚೇಂಜ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಇದರಲ್ಲೇ ರೇಟ್ ಆಫ್ ಚೇಂಜ್ ಆಫ್ ರೇಡಿಯಸ್ ಕೇಳಿದ್ರು ಅಂದ್ಕೊಳ್ಳಿ. ರೇಟ್ ಆಫ್ ಚೇಂಜ್ ಆಫ್ ರೇಡಿಯಸ್ ಕೇಳಿದ್ರು ಅಂದರೆ ಕಂಪ್ಲೀಟ್ ಪ್ರಾಬ್ಲಮ್ನ ಇನ್ ಟರ್ಮ್ಸ್ ಆಫ್ ಏನು ಚೇಂಜ್ ಮಾಡಬೇಕು ನಾವು, ಆರ್ ಚೇಂಜ್ ಮಾಡ್ಕೋಬೇಕು. ಅದಾದಮೇಲೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟಿ ಮಾಡಿದ ತಕ್ಷಣ ಇಲ್ಲಿ ಡಿ ಆರ್ ಬೈ ಡಿ ಟಿ ಬರುತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು, ಡೈರೆಕ್ಟ್ ಮಾಡ್ಲಿಕ್ಕೆ ಬರೋಲ್ಲ. ಆಯ್ತಲ್ಲ? ಇಲ್ಲಿ ಹೇಗೆ ಕೋನ್ ಪ್ರಾಬ್ಲಮ್ ಬಂದಾಗ ಮಾತ್ರ ಏನು ಕೇಳಿರ್ತಾರೆ ಅದಕ್ಕೆ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಐಡಿಯಾ ಗೊತ್ತಾಯ್ತಲ್ಲ? ನೋಡಿ, ಇನ್ನೊಂದು 3 ಪ್ರಾಬ್ಲಮ್ ಇದೆ ಅಷ್ಟೇ. ಅಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಆ 3 ಪ್ರಾಬ್ಲಮ್ ಮಾಡಿಕೊಂಡು, ಹೌದಾ, ಡಿಫ್ರೆನ್ಷಿಯೇಷನ್ ಇಂದ ಅಪ್ಲಿಕೇಶನಿಂದ ನೆಕ್ಸ್ಟ್ ಟಾಪಿಕ್ ತೊಗೊತೀವಿ. ಆ 3 ಪ್ರಾಬ್ಲಮ್ ಇಂಪಾರ್ಟೆಂಟೇ. ಅದನ್ನೇ ಎಷ್ಟೊಂದು ಸಲ ಎಕ್ಸಾಮಿಗೆ 5 ಮಾರ್ಕಿಗೆ ಕೇಳಿದ್ದಾರೆ. ಅಂದರೆ ಫಸ್ಟ್ ಕ್ಲಾಸಲ್ಲಿ ನಾವು ಸರ್ಕಲ್ಸಿಂದ ಮಾಡ್ಕೊಂಡಿದ್ವಿ. ಈ ಕ್ಲಾಸಲ್ಲಿ ಯಾವ್ದಾದ್ರು ಮಾಡ್ಕೊಂಡ್ವಿ ಅಂದರೆ ರೆಕ್ಟ್ಯಾಂಗಲ್ ಕಂಪ್ಲೀಟ್ ಆಯಿತು, ಕ್ಯೂಬ್ ಮಾಡ್ಕೊಂಡಿದ್ವಿ, ಸ್ಪಿಯರ್ ಮಾಡ್ಕೊಂಡ್ವಿ, ನೆಕ್ಸ್ಟು ಕೋನಿಂದ ಒಂದು ಪ್ರಾಬ್ಲಮ್ ಮಾಡಿದ್ವಿ. ಹೌದಾ? ಇನ್ನೊಂದು 2 ಪ್ರಾಬ್ಲಮ್ ಇದೆ ಕೋನಿಂದು, ಅದು ನೆಕ್ಸ್ಟ್ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀವಿ. ಆಯ್ತಲ್ಲ? ಥ್ಯಾಂಕ್ ಯು.